ಶಿವಮೊಗ್ಗ ನಗರದಲ್ಲಿ ಕಳೆದ ರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ತೊಂದರೆಗೊಳಗಾದ ಶ್ರೀರಾಮನಗರ ಕೆಂಚಪ್ಪ ಬಡಾವಣೆ ಹಾಗೂ ಶರಾವತಿ ನಗರದ ವಿವಿಧ ಭಾಗಗಳಿಗೆ ಶಾಸಕರಾದ ಎಸ್ಎನ್ ಚನ್ನಬಸಪ್ಪ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ಬಡಾವಣೆಗಳಲ್ಲಿ ಮಳೆ ನೀರು ಸರಾಗವಾಗಿ ಹರಿಯದೆ ಸಾರ್ವಜನಿಕರ ಆಸ್ತಿ ಪಾಸ್ತಿಗಳಿಗೆ ಹಾನಿಯಾಗಿರುವುದನ್ನು ಗಮನಿಸಿದ ಶಾಸಕರು ತಕ್ಷಣವೇ ಕಾರ್ಯಪ್ರವೃತ್ತರಾಗುವಂತೆ ಮಹಾನಗರ ಪಾಲಿಕೆ ಹಾಗೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಇನ್ನು ಶಾಶ್ವತ ಪರಿಹಾರ ಮುಂಬರುವ ಮಳೆಗಾಲದ ವೇಳೆಗೆ ಯಾವುದೇ ಬಡಾವಣೆಯಲ್ಲಿ ನೀರು ನಿಲ್ಲದಂತೆ ರಾಜಕಾಲುವೆ ಹಾಗೂ ಚರಂಡಿಗಳ ದುರಸ್ತಿಯ ಕಾರ್ಯವನ್ನ ಕೈಗೊಳ್ಳಬೇಕು. ಇನ್ನು ಮಳೆಗಾಲಕ್ಕೂ ಮುನ್ನವೇ ನಗರದ ಪ್ರಮುಖ ಚರಂಡಿಗಳಲ್ಲಿ ಹೂಳೆತ್ತುವ ಪ್ರಕ್ರಿಯೆ ಪೂರ್ಣಗೊಳ್ಳಬೇಕು. ಇನ್ನು ಮಳೆಯಿಂದಾಗಿ ಸಾರ್ವಜನಿಕರಿಗೆ ತೊಂದರೆ ಆದಲ್ಲಿ ತಕ್ಷಣದ ಪರಿಹಾರ ಕಾರ್ಯಗಳಿಗೆ ವಿಶೇಷ ತಂಡಗಳನ್ನು ರಚಿಸಬೇಕು. ಇನ್ನು ಬಳಿಕ ಮಾತನಾಡಿದಂತಹ ಶಾಸಕರು ಜನಸಾಮಾನ್ಯರು ಮಳೆಯಿಂದಾಗಿ ಸಂಕಷ್ಟಕ್ಕೆ ಈಡಾಗಿರುವುದು ವಿಷಾದನೀಯ. ಈ ಸಮಸ್ಯೆಗೆ ತಾಂತ್ರಿಕ ಪರಿಹಾರ ಕಂಡುಕೊಳ್ಳುವುದಕ್ಕೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ. ಇನ್ನು ಜನರ ಸುರಕ್ಷತೆಯ ವಿಷಯದಲ್ಲಿ ಯಾವುದೇ ನಿರ್ಲಕ್ಷ್ಯವನ್ನ ವಹಿಸುವುದಿಲ್ಲ ಎಂದು ಎಚ್ಚರಿಸಿದರು. ಇನ್ನು ಈ ಸಂದರ್ಭದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ಬಡಾವಣೆಯ ಪ್ರಮುಖರು ಉಪಸ್ಥಿತರಿದ್ದರು. ನೀವು ಹೊರಗೆ ತೆಗೆದ್ರ ಧೈರ್ಯವಾಗಿರಬೇಡ್ರಿ. ಅಂತ ಸಂದರ್ಭಗಳು ಧೈರ್ಯವಾಗಿದ್ದಾರೆ. ಈಗ ಆರಾಮ ಧೈರ್ಯವಾಗಿದೆ. ನಾವು ವ್ಯವಸ್ಥೆ ಮಾಡ್ತಾ ಮೊದಲು ನೀರು ಲಿಫ್ಟ್ ಮಾಡಿ ಎಲ್ಲಿದೆ ಮೋಟರ್ ವೆಹಿಕಲ್ ಇದೆ ತಕ್ಷಣ ತರಿಸಿ ಖಾಲಿ ಮಾಡಿಸ್ಬೇಕು. ಅಲ್ಲಿ ತಕ್ಕ ಮನೆಗಳಿಗೆ ಯೋಚನೆ ಮಾಡಿ ಮಾಡಬೇಕು. ಜಿಲ್ಸಿ ಪೂರ್ತಿ ಹೋಗಿದ್ಯಾ? ಏನೇನು ಬೇಕು ಅಪ್ಪು ಬರ್ತಾ ಇದ್ದಾರೆ ಅವ್ರ ಅಂಗಡಿ ಎಲ್ಲ. ಆಮೇಲೆ ಮಾಡ್ಕೊಡಿ. ಇದು ನೀರೆಲ್ಲ ತೆಗಿಸ್ತೀವಿ. ಈಗ ನೀರು ತೆಗಿತಾರೆ. ನಿಮ್ದೆಲ್ಲ ನೀಟ್ ಮಾಡ್ಕೊಡಿ. ಇನ್ನೇನಾದ್ರು ನೀಟ್ ಮಾಡ್ಕೋಬೇಕು ಮಾಡ್ಕೊಡಿ. ಎಲ್ಲ ನೀಟ್ ಆದ್ಮೇಲೆ ನೋಡಿದ್ದೀರ ಅಂಗಡಿ ಜಗದೀಶ ಏನು ಬಟ್ಟೆ ಬರೆ ಫ್ರಿಡ್ಜು ಟಿವಿ ವಾಷಿಂಗ್ ಮಿಷಿನ್ ಎಲ್ಲ ಏನೆಲ್ಲ ಸರ್ ಹಂಗೆ ಆ ಮನೆ ಅಂತ ಹೋಗ್ತಾ